ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಚೋಲೆ ಭಟೂರೆ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಈಸಿ ಪ್ರೋಸೆಸ್. ಬನ್ನಿ ಫಾಲೋ ಮಾಡಿ ಸ್ಟೆಪ್ಸ್. ಈ ಥರ ಮನೆಯಲ್ಲಿ ಸಿಂಪಲ್ಲಾಗಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ. ಚಿಕ್ಕ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ. ಸೊ ಈಸಿ ಪ್ರೋಸೆಸ್. ಇದಕ್ಕೇನಿಲ್ಲ, ನಾನು ಒಂದು 3 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಓಕೆ, ಈ ಕಪ್ಪಷ್ಟು 3 ಕಪ್ಪು ಮೈದಾ ತೊಗೊಂಡಿನಿ. ಅದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಡಿ ಮೈದಾನ. ಅದರಲ್ಲಿ 1 ಕಪ್ ಆಗುವಷ್ಟು ನಾನು ರವೆ ತೊಗೊಂಡಿದ್ದೀನಿ. ಸೊ 1 ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ 1 ಸ್ಮಾಲ್ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡ್ಬಿಡಿ. ಸೊ ಬೇಕಿಂಗ್ ಸೋಡಾ ಹಾಕಿದ ಮೇಲೆ ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡ್ಬಿಡಿ. ಸೊ ಆಯಿಲ್ ಹಾಕ್ಕೊಂಡಿದ್ಮೇಲೆ ಅದೇ ಕಪ್ಪು, ಸೇಮ್ ಕಪ್ಪು ಆಯಿಲ್ ಹಾಕ್ಕೊಂಡಿರ್ತೀವಲ್ಲ ಅದರಿಂದನೇ ಮೊಸರು ಹಾಕ್ಕೊಂಡ್ಬಿಡಿ. ಮೊಸರು ಹಾಕಿದ್ಮೇಲೆ ಸೊ ಲಾಸ್ಟಿಗೆ ಒಂದು ಹಾಫ್ ಸ್ಪೂನು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ಥರ. ಸೊ ಅದು ತುಂಬ ಗಟ್ಟಿಯಾಗಿಯೂ ಆಗಬಾರ್ದು, ತುಂಬ ಮೆತ್ತಗೂ ಆಗಬಾರ್ದು. ನಾರ್ಮಲಿ ಅಂದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಲಾಸ್ಟಲ್ಲಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸೊ ಆ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಅದನ್ನು ಸೈಡಿಗೆ ಇಟ್ಬಿಡಿ ಒಂದು ಹಾಫ್ ಆನ್ ಅವರ್. ಓಕೆ, ಸೊ ಇಲ್ಲಿ ಚೋಲೆ ಮಾಡೋಕ್ಕೆ ನಾನು ಮೀಡಿಯಮ್ ಸೈಜ್ ಚೋಲೆ ತೊಗೊಂಡಿದ್ದೀನಿ. ಅದನ್ನು 4 ಅವರ್ಸ್ ಬಿಫೋರ್ ನಾನು ಸೋಕ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ರಾ ಮಸಾಲ ಇರುತ್ತಲ್ಲ, ಬಿರಿಯಾನಿ ಎಲೆ, ಚಕ್ಕೆ ಲವಂಗ, ಸೊ ಅದೆಲ್ಲ ಹಾಕ್ಕೊಂಡ್ಬಿಡಿ. ಸೊ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಅದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಅಂದರೆ ನೀವು ಚೋಲೆ ಮಾಡಬೇಕಾದ್ರೆ ಆ ಮಸಾಲ ಸ್ಪೈಸಸ್ ಸ್ಮೆಲ್ ಆಗಲಿ, ಅದು ಟೇಸ್ಟ್ ಆಗಲಿ, ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಎಲ್ಲ ಹಾಕ್ಕೊಂಡ್ಬಿಟ್ಟು 1 ಕಪ್ಪು ವಾಟರ್ ಹಾಕ್ಕೊಂಡ್ಬಿಡಿ. 1 ಕಪ್ಪು ವಾಟರ್ ಹಾಕಿದ್ಮೇಲೆ ಒಂದು ಸ್ಪೂನು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಅದನ್ನು 3 ವಿಸಿಲ್ ಹಾಕ್ಕೊಂಡ್ಬಿಡಿ. 3 ವಿಸಿಲ್ ಹಾಕ್ಕೊಂಡು ನೀವು ಸೈಡಿಗೆ ತೆಕ್ಕೊಂಡ್ಬಿಡಿ. ಸೊ ಇದನ್ನು ಗ್ರೇವಿ ಹೆಂಗೆ ಮಾಡಬೇಕು ಅಂತ ನೋಡೋಣ. ಸೊ ಈಗ ಬಿಸಿ ಕಡೆಯಲ್ಲಿ ಬಿಸಿ ಆಯಿಲಲ್ಲಿ 2 ಮೆಣಸಿನ್ಕಾಯಿ ಹಾಕ್ಕೊಂಡು 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಹಾಕ್ಕೊಂಡಿದ್ಮೇಲೆ ಸಣ್ಣಗೆ ಹೆಚ್ಚಿರೋ ಆನಿಯನ್ ಏನಿರುತ್ತೆ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಡಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸೊ ಚೆನ್ನಾಗಿ ಬೇಯಿಸ್ಬಿಡಿ ಈ ಥರ. ಸೊ ಅದಾದಮೇಲೆ ಒಂದು ನಾನು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ. ಸೊ ಟೊಮೊಟೊನ ಮಿಕ್ಸ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಟೊಮೊಟೊ ಮತ್ತು ಆನಿಯನ್ ಬೇಯೋವರೆಗೂ 1-2 ನಿಮಿಷ ಬಿಟ್ಟು ಇದರಲ್ಲಿ ಮಸಾಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಫಸ್ಟಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ಮೇಲೆ 1 ಸ್ಮಾಲ್ ಸ್ಪೂನು ಧನಿಯಾ ಹಾಕ್ಕೊಂಡ್ಬಿಡಿ. ಧನಿಯಾ ಹಾಕಿದ್ಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಂಡ್ಬಿಡಿ. 1 ಸ್ಪೂನ್ ಹಾಕ್ಕೊಂಡ್ಬಿಡಿ. ನಿಮ್ಮ ಖಾರ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಸ್ಪೈಸಸ್ ಎಲ್ಲ ಆನಿಯನ್ ಮತ್ತು ಟೊಮೊಟೊ ಜೊತೆ ಚೆನ್ನಾಗಿ ಇದು ಆಗೋವರೆಗೂ ಮಿಕ್ಸ್ ಮಾಡಿಬಿಡಿ. ಅದಾದಮೇಲೆ 1 ಹಾಫ್ ಸ್ಪೂನ್ ನಾನು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಹೋಮ್ ಮೇಡ್. ಆ್ಯಂಡ್ 1 ಸ್ಮಾಲ್ ಕಪ್ಪು ನಾನೇನು ಹಾಕ್ಕೊಳ್ತಾ ಇದ್ದೀನಿ, ಚೋಲೆ ಭಟೂರೆ ಮಸಾಲೆ. ನಿಮ್ಗೆ ಮಾರ್ಕೆಟಲ್ಲೇ ಸಿಗುತ್ತೆ, ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡಿದ್ರು ಪರವಾಗಿಲ್ಲ. ಅದೇನಿರುತ್ತೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದರಲ್ಲಿ 1 ಸ್ಮಾಲ್ ಕಪ್ಪಷ್ಟು ಸ್ವಲ್ಪ ವಾಟರ್ ಹಾಕ್ಕೊಂಡ್ಬಿಡಿ. ಅದು ಹತ್ಕೊಳ್ಬಾರ್ದಲ್ಲ ಮಸಾಲೆ ಎಲ್ಲ. ಸೊ ಅದನ್ನು ಚೆನ್ನಾಗಿ ಬೇಯಿಸ್ಬಿಡಿ ಅದನ್ನು. ಸೊ ಆಲ್ಮೋಸ್ಟಲ್ಲಿ ಇದನ್ನು 1-2 ನಿಮಿಷ ಮುಚ್ಚಿಬಿಡಿ. ಸೊ ಅದಾದಮೇಲೆ ಎಲ್ಲ ಆಯಿಲ್ ಬಿಡುತ್ತೆ, ಮಸಾಲೆಯಿಂದ ಎಲ್ಲ ಆಯಿಲ್ ಬಿಡೋವರೆಗೂ ಇದನ್ನು ಮುಚ್ಚಿ. ಅದಾದಮೇಲೆ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ ಚೋಲೆ ವಿತ್ ವಾಟರ್ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಕಲಿಸ್ಬಿಡಿ. ಅದು ಮಸಾಲೆ ಮತ್ತು ಚೋಲೆ ಎಲ್ಲನೂ ಚೆನ್ನಾಗಿ ಕಲಿಸಿದ್ಮೇಲೆ ಒಂದು 5-6 ನಿಮಿಷ ಇದನ್ನು ಮುಚ್ಚಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೋಲೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ತುಂಬ ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಸಾಲ್ಟ್ ನೋಡ್ಕೊಳ್ಳಿ. ನೀವು ಸಾಲ್ಟ್ ಕರೆಕ್ಟ್ ಹಾಕಿದರೆ, ಕಮ್ಮಿ ಹಾಕಿದರೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಓಕೆ ಪರವಾಗಿಲ್ಲ. ಸೊ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ನೀವು ಒಂದು 2-3 ನಿಮಿಷ ಆದಮೇಲೆ ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಸೊ ಆಲ್ಮೋಸ್ಟಲ್ಲಿ ಇದು ಗ್ರೇವಿ ರೆಡಿಯಾಗಿದೆ. ಸೊ ಇವಾಗ ನಾವು ಭಟೂರೆ ಹೆಂಗೆ ಮಾಡಬೇಕು ಅಂತ ಹೇಳಿ ನೋಡೋಣ ಬನ್ನಿ. ನಾವೇನು ಡವ್ ಮಾಡ್ಕೊಂಡಿರ್ತೀವಲ್ಲ ಸೊ ಭಟೂರೆ ಮಾಡೋಕ್ಕೆ, ಅದನ್ನು ಒಂದು ಚಪಾತಿ ಹೆಂಗೆ ಮಾಡ್ತೀರಲ್ಲ ಸೇಮ್ ಪ್ರೋಸೆಸ್, ಬಟ್ ಅಷ್ಟು ತೆಳ್ಳಗೆ ಮಾಡಬೇಡಿ. ಭಟೂರೆ ಯಾವಾಗಲೂ ಸ್ವಲ್ಪ ದಪ್ಪ ಇರಬೇಕು. ಸೊ ದಪ್ಪ ನಾರ್ಮಲ್ ಪೂರಿಗಿಂತ ಒಂದು ಸ್ವಲ್ಪ ಸೈಜ್ ದೊಡ್ಡದು ಮಾಡ್ಕೊಳ್ಳಿ. ಸೊ ಪೂರಿಗಿಂತ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡು ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಡಿ 2 ಸೈಡು. ಸೊ ಇದು ಆಲ್ಮೋಸ್ಟಲ್ಲಿ ಉಬ್ಬುತ್ತೆ ಚೆನ್ನಾಗಿ. 2 ಸೈಡು ದಪ್ಪ ಮಾಡಿಕೊಂಡ್ರೆ ತುಂಬ ಉಬ್ಬಿ ಬರುತ್ತೆ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಮೆತ್ತಗೆ. ಆ್ಯಂಡ್ ಚೋಲೆ ಜೊತೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಅನ್ಕೋಬೋದು. ಆ್ಯಂಡ್ ಇದು ತುಂಬ ಈಸಿ. ಆ್ಯಂಡ್ ಇದಕ್ಕೆ ಜಾಸ್ತಿ ಟೈಮ್ ಕೂಡ ಇಡ್ಸಲ್ಲ. ಜಸ್ಟ್ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.